ಕೂಡ ಈಗ ನೋಡಿ ಅಲ್ಲೇನಾದರೂ ಸೂರ್ಯ ಕಿರಣಗಳು ಸ್ಪರ್ಶ ಆಗದೇ ಇದ್ದರೆ ಏನೋ ಒಂದು ಕೆಡಕಾಗ್ಬಿಡುತ್ತೆ, ಅಥವಾ ರಾಜ್ಯದ ಮೇಲೆ ಏನೋ ಒಂದು ಕೆಟ್ಟ ಅಪಶಕುನ, ಈ ರೀತಿಯಾದಂಥ ಚರ್ಚೆಗಳಾಗ್ತಾ ಇತ್ತು. ಈಗ ಎಲ್ಲವೂ ಕೂಡ ಬಹಳ ನಿರೀಕ್ಷೆಯಂತೆ ಆಗಿರೋದ್ರಿಂದಾಗಿ ಭಕ್ತಾದಿಗಳಲ್ಲೂ ಕೂಡ ಭಕ್ತಿಯ ಪರಾಕಾಷ್ಠೆ ಹೆಚ್ಚಾಗಿತ್ತು. ಮತ್ತು ಅಲ್ಲಿನ ಅರ್ಚಕರು ಏನಿದ್ದಾರೆ, ಸೋಮ್ ಸುಂದರ್ ದೀಕ್ಷಿತ್ ಅವರು ಕೂಡ ಈ ಒಂದು ದರ್ಶನ ಆದಮೇಲೆ ಮಾತಾಡಿದರು. ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿಯೇ ಇತಿಹಾಸ ಪ್ರಸಿದ್ಧವಾದಂತಹ ಗವಿ ಗಂಗಾಧರೇಶ್ವರ ದೇಗುಲ ಇದು ಗವಿಪುರಂನಲ್ಲಿದೆ. ಮತ್ತು ಕೆಂಪೇಗೌಡರು ಅದನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಿದರು. ಮತ್ತು ಅಲ್ಲಿ ಏನಿದೆ ಒಂದು ಗುಹೆ ಇದೆ ಅಲ್ವಾ, ಆ ಗುಹೆ ಶಿವಗಂಗೆ ಅಲ್ಲಿಂದ ಕಾಶಿಗೆ ಸಂಪರ್ಕವನ್ನು ಬೆಳೆಸುತ್ತೆ ಅನ್ನುವುದು ಉಲ್ಲೇಖ ಕೂಡ ಇದ್ದಾವೆ. ಹಾಗಾಗಿ ಅದರಲ್ಲೂ ಈ ಸಂಕ್ರಾಂತಿ ದಿವಸ ಏನಿದೆ, ಈ ಒಂದು ಚಮತ್ಕಾರವನ್ನು ನೋಡಲೇಬೇಕು ಅಂಥೇಳಿ ಬೆಂಗಳೂರು ಅಷ್ಟೇ ಅಲ್ಲ, ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಭಕ್ತಾದಿಗಳು ಬಂದು ಬೆಳಗಿನಿಂದ ಕಾದು ಕುಳಿತಿದ್ರು. LED ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಅಂದರೆ ಅಲ್ಲಿ 6 ನಿಮಿಷಕ್ಕಿಂತ ಹೆಚ್ಚು ಕಾಲ ಸೂರ್ಯನ ರಶ್ಮಿ ಆಗಿದೆ. 2 ರಿಂದ 3 ನಿಮಿಷ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಮತ್ತು ಮೋಡ ಕವಿದ ವಾತಾವರಣ ಏನಾದರೂ ಬಂದುಬಿಡುತ್ತೋ ಅನ್ನುವಂಥ ಆತಂಕ ಕೂಡ ಇತ್ತು. ಯಾಕಂತ ಹೇಳಿದ್ರೆ ಈ ಹಿಂದೆ ಹಲವು ಬಾರಿ ಸೂರ್ಯರಶ್ಮಿ ಅಲ್ಲಿ ಆಗಿಲ್ಲ. ಅದ್ಭುತವಾದಂಥ ಕ್ಷಣ ಮೈಂಡ್ ರೋಮಾಂಚನವನ್ನುಗೊಳಿಸ್ತಾ ಇತ್ತು. ನೋಡಿ, ಕೊನಾರ್ಕ್ ದೇವಸ್ಥಾನ ಇದೆ, ಶ್ರೀರಂಗಪಟ್ಟಣದ ಚಂದ್ರಮೌಳೇಶ್ವರ ದೇವಸ್ಥಾನ ಇದೆ, ಬೆಂಗಳೂರಿನಲ್ಲಿ ಗವಿ ಗಂಗಾಧರೇಶ್ವರ ದೇವಸ್ಥಾನ. ಆ ಕೌತುಕ ಕಂಡುಬರುವಂಥ ಅಪರೂಪವಾದಂಥ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದಾಗಿದೆ ಅಂತ ಹೇಳ್ಬೋದು. ಸಾಕಷ್ಟು ಪೌರಾಣಿಕವಾದಂಥ ಕಥೆಗಳಿದ್ದಾವೆ ಮತ್ತು ಆಧ್ಯಾತ್ಮಿಕವಾಗಿ ಕೂಡ ನಾವು ನೋಡಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವೂ ಕೂಡ ಅದರದ್ದೇ ಆದಂಥ ಒಂದು ಹಿನ್ನೆಲೆ ಈ ದೇವಸ್ಥಾನವು ಹೊಂದಿದೆ. ಅದರ ಜೊತೆಗೆ ಅಲ್ಲಿ ಆ ಶಿವಲಿಂಗವನ್ನು ಸ್ಪರ್ಶ ಮಾಡುವಂಥ ಅದ್ಭುತಗಳಿಗೆ ಇದೆ ಅಲ್ವಾ, ಅದು ನಂದಿಯ ಮೂಲಕ ಹಾದು ಹೋಗುತ್ತೆ. ನಂದಿಯ ಕೊಂಬಿನ ಮೂಲಕ. ನಂದಿ ಅಂತ ಹೇಳಿದ್ರೆ ಅದು ಶಿವನ ವಾಹನ ಅಲ್ವಾ. ಹಾಗಾಗಿನೇ ಅದನ್ನು ಭಾಳ ಕುತೂಹಲದಿಂದ ಬಂದಂಥವರು ವೀಕ್ಷಣೆ ಮಾಡ್ತಾಯಿದ್ರು. ಈಗ ಎಲ್ಲವೂ ಕೂಡ ಶಾಸ್ತ್ರೋಕ್ತವಾಗಿ ಪೂಜೆಗಳು ನೆರವೇರಿದ್ದಾವೆ. ಅಲ್ಲಿ ಸ್ವಚ್ಛ ಮಾಡುವಂಥ ಕೆಲಸ ಕೂಡ ನಡೆದಿದೆ. ಭಕ್ತರಿಗೆ ಮುಕ್ತವಾದಂಥ ಅವಕಾಶಗಳನ್ನು ಕೂಡ ಕೊಡಲಾಗ್ತಾ ಇದೆ. ಕೆಲ ಗಂಟೆಗಳ ಕಾಲ ದೇವಸ್ಥಾನವನ್ನು ಕೂಡ ಬಂದ್ ಮಾಡಲಾಗಿತ್ತು. ಬಹುಶಃ ರಾಜ್ಯದ ಐತಿಹಾಸಿಕವಾದಂಥ ದೇವಸ್ಥಾನಗಳಲ್ಲಿ ಗವಿ ಗಂಗಾಧರೇಶ್ವರ ದೇವಸ್ಥಾನ ಕೂಡ ಒಂದಾಗಿದೆ. ಅದು ಏಕಶಿಲಾ ಬೆಟ್ಟದಲ್ಲಿ ಕೆತ್ತನೆ ಮಾಡಿದಂಥ ಒಂದು ದೇವಾಲಯ ಅಂತ ಉಲ್ಲೇಖಗಳಿದ್ದಾವೆ. ಅಂದರೆ ಒಂದೇ ಕಲ್ಲಲ್ಲಿ ಕಟ್ಟಿದ್ದಾರೆ ಅಂಥೇಳಿ. ಬಹುಶಃ ಅಲ್ಲಿ ಒಳಗಡೆ ಹೋದವರಿಗೆ ಅದರ ಅನುಭವ ಆಗಿರುತ್ತೆ. ಯೋಗಿನಃ ಕಾಮದಂ ಮೋಕ್ಷದಂಚೈವ ಓಂಕಾರಾಯ ನಮೋ ನಮಃ. ಈ ಓಂಕಾರ ತತ್ವ ಎಷ್ಟು ವಿಶೇಷವಾಗಿದೆ ಅಂದರೆ, ನಾವು ಯಾರನ್ನಾದರೂ ಮಾತಾಡಬೇಕಾದ್ರೆ ಶ್ರೀಯುತ, ಸನ್ಮಾನ್ಯ, ಈಗೆಲ್ಲ ಜನಗಳನ್ನ ಮೆಚ್ಚಿಸೋಕ್ಕೆ ಮಾತಾಡ್ತೀವಿ. ದೇವರುಗಳನ್ನು ನೋಡಬೇಕಾದ್ರೆ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಈ ರೀತಿಯಾಗಿ ಆ ಓಂಕಾರವನ್ನು ಸೇರಿಸಿ ಸ್ವಾಮಿಯನ್ನು ಕೂಗ್ತೀವಿ. ಇವತ್ತಿನ ವಿಶೇಷವಾದ ಸಂತೋಷ ನಿಮ್ಮೆಲ್ಲರಿಗಿಂತ ಮುಂಚೆ ನನಗಿದೆ. ಅಹಂ ಬ್ರಹ್ಮಾಸ್ಮಿ ಅಂತಾರಲ್ಲ, ಯಾಕಂದರೆ ದೇವರಿಗೆ ಅಭಿಷೇಕ ಅಲಂಕಾರ ಎಲ್ಲ ಮಾಡಿ ಆ ಸ್ಕ್ರೀನ್ ಹಾಕಿ ಒಳಗಡೆ ಎಲ್ಲ ಮುಗಿಸಿ ದೇವ್ರ ಮುಂದೆ ಒಂದು ನಿಮಿಷ ನಿಂತ್ಕೊಂಡು ದೇವ್ರನ್ನ ಆನಂದವಾಗಿ ನೋಡಿ ನನ್ನ ಆನಂದವನ್ನು ಭಕ್ತರಿಗೆಲ್ಲ ಹಂಚ್ತೀನಿ. ತಾಯಿ ತನ್ನ ಮಗುವಿಗೆ ಎಲ್ಲ ವಿಧವಾದ ಬಟ್ಟೆ ಬರೀ ಎಲ್ಲ ಹಾಕಿ ನೋಡಿ ಸಂತೋಷ ಬಿದ್ದು ಒಂದು ಕಪ್ಪು ಚುಕ್ಕೆಯನ್ನು ಕೆನೆ ಮೇಲೆ ಇಡ್ತಾಳೆ. ನನ್ನ ಕಣ್ಣಿಗೆ ನೀನು ಇಷ್ಟು ಆನಂದವಾಗಿ ಕಾಣಿಸ್ತಿದ್ಯಾ, ಬೇರೆಯವ್ರ ಕಣ್ಣಿಗೆ ಆನಂದವಾಗಿ ಕಂಡು ನಿನಗೆ ದೃಷ್ಟಿ ಆಗೋದು ಬೇಡ ಅನ್ನೋ ಉದ್ದೇಶದಿಂದ ಒಂದು ಕಪ್ಪು ಚುಕ್ಕೆಯನ್ನು ಇಡ್ತಾರೆ. ಆದರೆ ನಮ್ಮ ಬ್ರಹ್ಮಾಂಡನಾಥ ಈಶ್ವರನೇ ಪೂರ್ಣವಾಗಿ ಕಪ್ಪಾಗಿದ್ದಾನೆ. ಪೂರ್ಣವಾಗಿ ಕಪ್ಪಾಗಿದ್ದಂಥ ಈಶ್ವರನ ಮೇಲೆ ಹಾಲು ಸುರಿತಾ ಇದ್ದರೆ, ಸೂರ್ಯನ ಬಿಂಬ ಲಿಂಗದ ಮೇಲೆ ಬಿದ್ದರೆ ಆ ಕಪ್ಪಾದ ಚುಕ್ಕೆ ಎಲ್ಲೂ ಕಾಣಿಸ್ತಿಲ್ಲ. ಕ್ಷೀರೋದ್ಧಾರಣವ ಸಂಭವ. ಆ ಹಾಲಿನ ಆನಂದದಿಂದ ಸ್ವಾಮಿ ತನ್ಮಯನಾಗಿ 6 ಸೆಕೆಂಡ್ಗಳ ಕಾಲ ಸ್ವಾಮಿ ಮೇಲೆ ಇವತ್ತು ಸೂರ್ಯ ಪೂಜೆ ನಡೆದಿದೆ.
ನಮ್ಮ ಇಚ್ಛೆ ಎಲ್ಲ 5 ಗಂಟೆ 2 ನಿಮಿಷ ಅಂತ ನಮಗೆ ಮೊನ್ನೆಯ ಒಂದು ನ್ಯೂಸು. ನಿನ್ನೆ ಸೂರ್ಯ ಬರಲೂ ಇಲ್ಲ, ದೇವರಿಗೆ ಪೂಜೆನೂ ಆಗಲಿಲ್ಲ. ನಾಳೆನೂ ಇದೇ ರೀತಿ ಆದರೆ ಬಹಳಷ್ಟು ಮನಸ್ಸಿಗೆ ಸಂಕುಷ್ಟತೆ ಆಗುತ್ತೆ. ನೋಡಿ, ಏನೂ ಇಲ್ಲ, ಸೂರ್ಯ ಬಂದ, ತನ್ನ ಪೂಜೆಯನ್ನು ಮಾಡ್ದ, ಉತ್ತರಾಯಣಕ್ಕೆ ಪ್ರವೇಶ ಮಾಡಕ್ಕೆ ಹೊರಟ್ಬಿಟ್ಟ. ಹಾಗೆ ಅದೇ ರೀತಿ